ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈ ಗೃಹಲಕ್ಷ್ಮಿ ಯೋಜನೆಯ ಮುಂದಿನ ಕಂತಿನ ಹಣ ಬರೋದಿಲ್ವಾ? ಇಲ್ಲಿದೆ ನೋಡಿ ಯೋಜನೆಯ ಬಿಗ್ ಅಪ್ಡೇಟ್. ನೋಡಿ ವೀಕ್ಷಕರೇ, ಈ ಒಂದು ಬಿಗ್ ಅಪ್ಡೇಟ್ ನೀವು ತಿಳಿದುಕೊಂಡಿಲ್ಲ ಅಂದರೆ ಮುಂದಿನ 6ನೇ ಕಂತಿನ ಹಣ ನಿಮಗೆ ಜಮಾ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಹೌದು ವೀಕ್ಷಕರೇ, ಈ ಒಂದು ಅಪ್ಡೇಟ್ ಏನು ಅನ್ನೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ, ನಾನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಅಪ್ಡೇಟ್ ಕೇಳ್ಕೊಳ್ಳೋಕ್ಕಿಂತ ಮುಂಚೆ ಈ ಒಂದು ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ಒಂದು ವಿಡಿಯೋಗೆ ನಿಮ್ಮಿಂದ 500 ಲೈಕ್ಸ್ ಕೇಳ್ತಾ ಇದ್ದೀನಿ, ಪ್ಲೀಸ್ ಲೈಕ್ ಮಾಡಿ. ಲೈಕ್ ಆಯ್ತಾ? ಬನ್ನಿ ವಿಡಿಯೋ ನೋಡೋಣ ಅಂತ. ಹೌದು ವೀಕ್ಷಕರೇ, NPCI ಮಾಡಿಸದೇ ಇದ್ದರೆ ಮುಂದಿನ ಕಂತಿನ ಹಣ ನಿಜಕ್ಕೂ ಖಾತೆಗೆ ಬರೋದಿಲ್ವಾ, ಅಂದರೆ ನಮ್ಮ ಅಕೌಂಟಿಗೆ ಬರೋದಿಲ್ವಾ ಅನ್ನೋದು ಏನಾದರೂ ನಿಮಗೆ ಡೌಟ್ ಇತ್ತಂದ್ರೆ ಬರ್ರಿ ಇಲ್ಲಿ ಹೇಳ್ತೀನಿ ಅಂತ ನಾನು. ನೋಡ್ರಿ, ಇಲ್ಲಿ ಏನಾಗ್ಯದ, ಗೃಹಲಕ್ಷ್ಮಿ ಯೋಜನೆಯಿಂದ 5 ಕಂತಿನವರೆಗೂ ಇಲ್ಲಿ ಸಾಕಷ್ಟು ಮಹಿಳೆಯರು 10,000 ರೂಪಾಯಿ ಹಣವನ್ನು ಪಡೆದುಕೊಂಡು ಭಾಳ ಸಂತೋಷದಾಗದಾರ. ಅದರ ಜೊತೆಗೇ ಏನಪ್ಪ ಅಂದ್ರೆ 6ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಸರ್ ಅಂತೇಳಿ ಭಾಳ ಜನ ಕೇಳಕತ್ತೀರಿ. ಸೊ ಅವ್ರಿಗೆ ಏನು ಹೇಳ್ತೀವಪ್ಪ ಅಂದ್ರೆ, ಇದೀಗ ಬಂದಿರೋ ಮಾಹಿತಿ ಪ್ರಕಾರ ಫೆಬ್ರವರಿ ಮೊದಲನೇ ವಾರದಲ್ಲಿ 6ನೇ ಕಂತಿನ ಹಣವು ಕೆಲವು ಮಹಿಳೆಯರ ಬ್ಯಾಂಕ್ ಅಕೌಂಟಿಗೆ ಮಾತ್ರ ಜಮಾ ಆಗ್ಯದ. ನೋಡ್ರಿ ವೀಕ್ಷಕರ, 6ನೇ ಕಂತಿನ ಹಣ ಏನದಲ್ಲ, ಕೆಲವೊಂದಷ್ಟು ಮಹಿಳೆಯರ ಬ್ಯಾಂಕ್ ಅಕೌಂಟಿಗೆ ಅಷ್ಟೇ ಜಮಾ ಆಗ್ಯದ. ನೋಡ್ರಿ, ಏನಪ್ಪ ಅಂದ್ರೆ ಇಲ್ಲಿ ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಒಂದಷ್ಟು ಮಹಿಳೆಯರಿಗೆ ಮಾತ್ರ ಹಣ ಜಮಾ ಮಾಡ್ಯದ. ಯಾಕೆ ಜಮಾ ಮಾಡ್ಯದ ಅಂದ್ರೆ, ಸ್ವಲ್ಪ ಈ DBT ಏನು ಮಾಡ್ಲಾಗತ್ತದ, ಟೆಸ್ಟ್ ಮಾಡ್ಲಾಗತ್ತಾರ. ಹೆಂಗಪ್ಪ ಅಂದ್ರೆ ಟೆಸ್ಟಿಂಗ್ DBT ಮಾಡಲಾಗಿದೆ ಅಂತೇಳಿ ಸರ್ಕಾರ ಹೇಳ್ಯದ. ಹಾಗಾಗಿ ಕೋಟ್ಯಾಂತರ ಫಲಾನುಭವಿ ಮಹಿಳೆಯರ ಪೈಕಿ ಸುಮಾರು 20ರಿಂದ 30 ಸಾವಿರ ಮಹಿಳೆಯರಿಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ಕೆಲವು ಮಹಿಳೆಯರಿಗೆ 6ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಫೆಬ್ರವರಿ 20ರ ಒಳಗೆ ಪ್ರತಿಯೊಬ್ಬರ ಮಹಿಳೆಯರ ಬ್ಯಾಂಕ್ ಖಾತೆಗೂ 6ನೇ ಕಂತಿನ ಹಣ ಹಾಕ್ತೇವೆ ಅಂತೇಳಿ ಇಲ್ಲಿ ಸರ್ಕಾರ ತಿಳಿಸ್ಕೊಟ್ಟದ. ನೋಡಿ ವೀಕ್ಷಕರೇ, ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ DBT ಟೆಸ್ಟಿಂಗ್ ಮಾಡುವುದಾಗಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ 20ರಿಂದ 30 ಸಾವಿರ ಜನ ಮಹಿಳೆಯರಿಗೆ 6ನೇ ಕಂತಿನ ಹಣ ಜಮಾ ಮಾಡಿವಿ. ಏನು ಬರೋ 20ನೇ ತಾರೀಕಿನ ಒಳಗೆ 6ನೇ ಕಂತಿನ ಹಣ ಎಲ್ರಿಗೆ ಹಾಕ್ತೇವೆ ಅಂತೇಳಿ ಇಲ್ಲಿ ಖುದ್ದಾಗಿ ಸರ್ಕಾರ ತಿಳಿಸ್ಕೊಟ್ಟದ. ನೋಡ್ರಿ ವೀಕ್ಷಕರೇ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಒಂದು ವೇಸ್ಟ್ ಆಗಬಾರ್ದು. ವೇಸ್ಟ್ ಅಂದ್ರೇನು, ಬಡವರಿಗೆ ಸೇರಬೇಕು. ಈ ಏನು ಬಡವರಿಗಾಗಿ ಮಾಡಿರುವ ಯೋಜನೆ ಬಡವರಿಗಾಗಿ ಸೇರ್ಬೇಕಂತೇಳಿ ಸರ್ಕಾರ ಇಲ್ಲಿ ಏನು ಮಾಡ್ಲಾಗತ್ತದಂದ್ರೆ, ಈ ಗೃಹಲಕ್ಷ್ಮಿ ಯೋಜನೆಯ ವಿಚಾರದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಪ್ರತಿನಿತ್ಯ ಕೈಗೊಳ್ಳಗತ್ತದ. ಯಾರು ಒಂದು ಈ ಗೃಹಲಕ್ಷ್ಮಿಗೆ ಇರ್ತಾರಲ್ಲ ಅಂಥವರಿಗೆ ಅಷ್ಟೇ ಈ ದುಡ್ಡು ಸೇರಬೇಕು. ಯಾರು ಇರಲ್ಲ ಅಂಥವ್ರಿಗೆ ಈ ದುಡ್ಡು ಅನ್ನೋದನ್ನು ಜಮಾ ಆಗಬಾರ್ದು ಅಂತೇಳಿ ಸರ್ಕಾರ ಏನು ಮಾಡ್ಲಾಗತ್ತಂದ್ರೆ, ದಿನನಿತ್ಯ ಯಾರ ಒಂದು ಫೇಕ್ ಡಾಕ್ಯುಮೆಂಟ್ ಇರ್ತಾವಲ್ಲ ಅಂಥವ್ರ ಡಾಕ್ಯುಮೆಂಟ್ಗಳನ್ನು ಪರಿಶೀಲನೆ ಮಾಡಿಸ್ಕೊಂಡು ಅವರೊಂದು ಗೃಹಲಕ್ಷ್ಮಿ ಯೋಜನೆ ಆಗಲಿ ಅನ್ನಭಾಗ್ಯ ಯೋಜನೆ ಆಗಲಿ ಹಣ ಹಾಕ್ತಾ ಇಲ್ಲ ಅಂಥವರ ಒಂದು ಅಪ್ಲಿಕೇಶನ್ ರದ್ದು ಮಾಡ್ಯಾರ. ನೋಡಿ ವೀಕ್ಷಕರೇ, ಇನ್ನು ಬಿಗ್ ಅಪ್ಡೇಟ್ ಏನಪ್ಪ ಅಂದ್ರೆ, NPCI ಮಾಡಿಸ್ಕೊಳ್ಳಿ. ನೋಡ್ರಿ, ಇದು ಒಂದು ಬಿಗ್ ಅಪ್ಡೇಟ್ ಆಗ್ಯದ. ಇದ್ರ ಹಿಂದೆನೂ ಸಾಕಷ್ಟು ಅಪ್ಡೇಟ್ಗಳು ತೊಗೊಂಬಂದಿದ್ರು, ಅದರ ಜೊತೆಗೆ ಇದು ಕೂಡ. ನೋಡ್ರಿ, ಈಗಾಗಲೇ ನಿಮ್ಮೆಲ್ಲರಿಗೂ ತಿಳಿಸಿರುವ ಹಾಗೆ NPCI ಮಾಡಿಸ್ಕೊಳ್ಳುವುದು ಕಡ್ಡಾಯವಾಗಿದೆ ಅಂಥೇಳಿ ಸರ್ಕಾರ ಎಲ್ಲ ಒಂದು ಗ್ರಾಹಕರಿಗೆ ತಿಳಿಸ್ಕೊಟ್ಟಿದ್ರು. ನೋಡಿ, ಇಲ್ಲಿ ಸರ್ಕಾರ NPCI ಕಡ್ಡಾಯವಾಗಿ ಮಾಡಿಸ್ಕೊಳ್ಳಿ ಅಂಥೇಳಿ ನಿಮಗೆ ಯಾಕೆ ಹೇಳಗತ್ತದಪ್ಪ ಅಂದ್ರೆ, ಒಂದು ವಿಚಾರ ತಲೆಯಲ್ಲಿ ಇಟ್ಕೊಳ್ಳಿ ನೀವು. ಏನಂದ್ರೆ, ನಿಮಗೆ ಈವರೆಗೂ 5ನೇ ಕಂತಿನ ಹಣ ಬಂದಿಲ್ಲಂದ್ರೆ ಈ NPCI ಮಾಡಿಸ್ಕೊಳ್ಳಿ ಅಂತೇಳಿ ಸರ್ಕಾರ ಹೇಳ್ಯದ. ಇನ್ನು ಹೇಳ್ಬೋದು, ಸರ್ ನಮ್ಗೆ 5ನೇ ಕಂತಿನ ತನಕ ಬಂದದ, ನಾವು ಮಾಡಿಸ್ಕೋಬೋದೇನೋ. ಸೊ ಅವ್ರಿಗೇನಿಲ್ಲ, 5ನೇ ಕಂತಿನ ತನಕ ಹಣ ಬಂದಿತ್ತಂದ್ರೆ ಅಂಥವ್ರು ಇಲ್ಲಿ NPCI ಮಾಡಿಸ್ಕೊಳ್ಳುವಂಥ ಅವಶ್ಯಕತೆ ಇರಲ್ಲ, ಅವರಿಗೆ ಆಟೋಮೆಟಿಕ್ಕಾಗಿ ಹಣ ಜಮಾ ಆಗುತ್ತದೆ ಅಂತಲೇ ಹೇಳ್ಬೋದು. ನೋಡ್ರಿ, ಇನ್ನೂ ಯಾರ ಒಂದು ಖಾತೆಗೆ ಈ 5ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ, 5ನೇ ಕಂತಿನವರೆಗೆ ಹಣ ಬಂದಿಲ್ಲ ಅಂದ್ರೆ ಅವರು ತಕ್ಷಣ ನಿಮ್ಮ ಬ್ಯಾಂಕ್ ಏನು ಶಾಖೆಗೆ ಹೋಗ್ರಿ, ಒಂದು ಪಾಸ್ಬುಕ್ ವಿವರ ತೊಗೋರಿ, ಆಧಾರ್ ಕಾರ್ಡನ್ನು ತೊಗೋರಿ, ಅಲ್ಲಿ NPCI ತಕ್ಷಣ ಹೋಗಿ ಮಾಡಿಸ್ಕೊಳ್ರಿ. ನೋಡ್ರಿ ವೀಕ್ಷಕರೇ, ನೀವು ಕೇಳ್ಬೋದು ಈ NPCI ಮಾಡಿಸೋದು ಹೇಗೆ ಅಂಥೇಳಿ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಮಾಹಿತಿ ಕೊಡ್ತೀನಿ. ನೋಡಿ, ಇಲ್ಲಿ NPCI ಮಾಡಿಸಲು ನೀವು ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕನ್ನು ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ಇವೆಲ್ಲ ಡಾಕ್ಯುಮೆಂಟ್ನ ತೊಗೊಂಡು ನೀವು ಏನು ಈ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಹಾಕಿರ್ತಿರಲ್ಲ, ಹಾಕಬೇಕಾದ್ರೆ ಯಾವ ಬ್ಯಾಂಕ್ ಅಕೌಂಟ್ ಕೊಟ್ಟಿರ್ತೀರಿ ನೋಡು, ಆ ಬ್ಯಾಂಕಿನ ಶಾಖೆಗೆ ಹೋಗಿ, ಅಲ್ಲಿ ಹೋಗಿ ನೀವು ಏನು ಮಾಡಬೇಕಾಗ್ತದಪ್ಪ ಅಂದ್ರೆ, ಅಲ್ಲಿ ಹೋಗಿ ನೀವು ಸಿಬ್ಬಂದಿಗೆ ಕೇಳಬೇಕಾಗ್ತದೆ, ನಮ್ಮದು ಒಂದು NPCI ಮಾಡಿಕೊಡಿ ಅಂಥೇಳಿ. ಅಲ್ಲಿ ಒಬ್ಬರು ಈ NPCI ಸಂಬಂಧಪಟ್ಟಂಗೆ ಒಬ್ಬರು ಸಿಬ್ಬಂದಿ ಇರ್ತಾರೆ, ಅವರು ಆವಾಗ ನಿಮ್ಗೆ ಒಂದು ಫಾರ್ಮ್ ಕೊಡ್ತಾರೆ. ಆ ಫಾರ್ಮನ್ನ ನೀವು ತೊಗೊಂಡು ಅದರಲ್ಲಿ ಏನೇನು ಮಾಹಿತಿ ಕೇಳಿರ್ತಾರೆ ಆ ಎಲ್ಲ ಮಾಹಿತಿಗಳನ್ನು ಭರ್ತಿ ಮಾಡಿ, ಅಗತ್ಯ ಇರುವ ಆಧಾರ್ ಕಾರ್ಡ್ ಆಗಲಿ, ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಆಗಲಿ, ಎಲ್ಲ ದಾಖಲೆಗಳನ್ನು ಆ ಒಂದು ಫಾರ್ಮ್ಗೆ ಅಟ್ಯಾಚ್ ಮಾಡಿ ನೀವು NPCI ಪ್ರಕ್ರಿಯೆ ಸಂಪೂರ್ಣಗೊಳಿಸಿದ್ರೆ
100% ಆಗಿ ಈ 6ನೇ ಕಂತಿನವರೆಗೂ ಹಣ ಬಂದೇ ಬರುತ್ತದೆ ಅಂಥೇಳಿ ಸರ್ಕಾರ ತಿಳಿಸ್ಕೊಟ್ಟದ. ನೋಡ್ರಿ, ಅದ್ರ ಜೊತೆಗೆ ಇನ್ನೊಂದು ಅಪ್ಡೇಟ್ನ ಇಲ್ಲಿ ಸರ್ಕಾರ ತಿಳಿಸ್ಕೊಟ್ಟದ. ಏನಪ್ಪ ಅಂದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂಥೇಳಿ. ನೋಡಿ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಮುಂದಿನ ಕಂತಿನ ಹಣ ನಿಮ್ಮ ಖಾತೆಗೆ ಬರಬೇಕಂದ್ರೆ ಇದು ಕೂಡ ಕಡ್ಡಾಯವಾಗಿ ನೀವು ಮಾಡಿಸಲೇಬೇಕಾಗ್ಯದ. ಏನಪ್ಪ ಅಂದ್ರೆ ಅಕಸ್ಮಾತ್ ನಿಮ್ಮ ಬಳಿ ಏನಾದರೂ 10 ವರ್ಷಕ್ಕಿಂತ ಹಳೆಯ ಒಂದು ಆಧಾರ್ ಕಾರ್ಡ್ ಇದ್ರೆ ತಕ್ಷಣ ನೀವು ಏನು ಮಾಡಬೇಕಾಗ್ತದ, ಆಧಾರ್ ಕಾರ್ಡ್ ಅನ್ನೋದನ್ನು ಅಪ್ಡೇಟ್ ಮಾಡ್ಕೊಳ್ಬೇಕಾಗ್ತದ. ಒಂದು ವೇಳೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡದೇ ಇದ್ದರೆ ಮುಂದಿನ ಕಂತಿನ ಹಣ, ಗೃಹಲಕ್ಷ್ಮಿಯ ಹಣ ಮಾತ್ರವಲ್ಲದ ಸರ್ಕಾರದ ಇನ್ನಿತರೆ ಯಾವುದೇ ಒಂದು ಯೋಜನೆಯ ಒಂದು ಪ್ರಯೋಜನ ನೀವು ಪಡೆದುಕೊಳ್ಳೋಕೆ ಆಗೋದಿಲ್ಲ ಅಂತ ಹೇಳ್ಬೋದು. ನೋಡ್ರಿ ವೀಕ್ಷಕರೇ, ನಾವು ಏನೋ ಒಂದು 10 ವರ್ಷದ ಹಿಂದೆ ಆಧಾರ್ ಕಾರ್ಡ್ ಮಾಡಿಸಿಬಿಟ್ಟಿರ್ತೀವಿ, ಹೊಳ್ಳಿ ಅದಕ್ಕೆ ಬಯೋಮೆಟ್ರಿಕ್ನು ಚೇಂಜ್ ಮಾಡಿಸಿರೋದಿಲ್ಲ, ಫೋಟೋನು ನಾವು ಚೇಂಜ್ ಮಾಡಿಸಿರೋದಿಲ್ಲ, ಮತ್ತು ನಮ್ಮ ಒಂದು ಮೊಬೈಲ್ ನಂಬರ್ನೂ ಕೂಡ ನಾವು ಚೇಂಜ್ ಮಾಡಿಸೋದಿರಲ್ಲ. ಕಳೆದಿತ್ತಂದ್ರೆ ಕಳೆದು ಹೋಲ್ಬಿಡೋ ಅಂತ ಹೇಳಿಬಿಟ್ಟಿರ್ತೀವಿ. ಸೊ ಹೀಗಾಗಿ ನಮ್ಮದು 10 ವರ್ಷದ ಗಟ್ಟಲೆ ಒಂದು ಆಧಾರ್ ಕಾರ್ಡ್ನ ನಾವು ಅಪ್ಡೇಟ್ ಮಾಡಿಸಿರಲ್ಲ. ನೋಡ್ರಿ, ಇಲ್ಲಿ ಸರ್ಕಾರ ಏನು ಹೇಳಿದ, ಗೃಹಲಕ್ಷ್ಮಿ ಅಷ್ಟೇ ಅಲ್ಲ, ಇನ್ನು ಇತರೆ ಯಾವುದೇ ಒಂದು ಯೋಜನೆ ಹಣ ಕೂಡ ನಿಮಗೆ ಬರೋದಿಲ್ಲ 10 ವರ್ಷಕ್ಕಿಂತ ಹಳೆಯ ನಿಮ್ಮ ಆಧಾರ್ ಕಾರ್ಡ್ ಇತ್ತಂದ್ರೆ. ಅದಕ್ಕೆ ಈ NPCI ಮಾಡಿಸ್ಕೊಳ್ಳುವ ಜೊತೆಗೆ ಆಧಾರ್ ಕಾರ್ಡ್ ಕೂಡ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ಯಾರ. ನೋಡಿ ವೀಕ್ಷಕರೇ, ಈ ಒಂದು ವಿಡಿಯೋ ಇಷ್ಟು ಮಾಹಿತಿಯಾಗಿತ್ತು. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.